ನಮಸ್ಕಾರ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 3 2025 ಭಾಳಷ್ಟು ಸ್ಟೂಡೆಂಟ್ಸು SSLCಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಹುಡುಗರು ಕೇಳ್ತಾ ಇದ್ದಾರೆ, ಅಣ್ಣ SSLC ಎಕ್ಸಾಮ್ 3ಗೋಸ್ಕರ ಏನಾದರೂ ಹೇಳಿ ಅಂತಂದು. ಸೊ ಹಂಗಾಗಿ ಈಗಾಗಲೇ ನೋಡಿ ಭಾಳಷ್ಟು 2 ವಿಡಿಯೋ ಹೇಳಿದ್ದೆ ನಾನು SSLC ಎಕ್ಸಾಮ್ 3ಗೋಸ್ಕರ. ಆ್ಯಕ್ಚುಲಿ ಏನಂತಂದರೆ ಇವತ್ತು ಎಕ್ಸಾಮ್ ಇರಬೇಕಾಗಿತ್ತು, ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿಬಿಟ್ಟು ಏನಿದೆ ಅಂತಂದರೆ ನೆಕ್ಸ್ಟ್ ಮಂತ್ 5ನೇ ತಾರೀಕು ಅಂತಂದರೆ ಈಗ ಜೂನಲ್ಲಿದ್ದರೆ ಜುಲೈ 5ನೇ ತಾರೀಕು ಅಂತಂದರೆ SSLC ಎಕ್ಸಾಮ್ 3 ನಡೀತಾ ಇದೆ. ಓಕೆ, ಇದು ಲಾಸ್ಟ್ ಚಾನ್ಸ್ ನಿಮಗೆ, ಯಾಕಂತಂದರೆ ಇದು ಇಷ್ಟುವರೆಗಾಗಿದ್ದು ಫೇಲ್ ಅಂತ ಕನ್ಸಿಡರ್ ಆಗಲ್ಲ, ನಾಟ್ ಕಂಪ್ಲೀಟೆಡ್ ಅಂತ ಆಗುತ್ತೆ. ಇನ್ಮೇಲೆ ಈಗೇನು ಪಾಸ್ ಆದರೆ ಕಂಪ್ಲೀಟೆಡ್ ಅಂತ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಕೆಲವೊಂದಿಷ್ಟು ಕ್ವಶನ್ಸ್ ಇದಾವೆ, ಗ್ರೇಸ್ ಮಾರ್ಕ್ಸ್ ಏನಾದರೂ ಬರುತ್ತೆ ಅಂತಂದು. ನೋಡಿ, ನಿಮ್ಗೆ ಯಾಕೆ ಕೊಡಬೇಕು ಅವರು ಗ್ರೇಸ್ ಮಾರ್ಕ್ಸು? ಓಕೆ, ಏನಾದರೂ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದರೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ಬಟ್ ನಿಮ್ಮ ಆ ಥರ ಬಂದಿಲ್ಲಲ್ವಾ, ನೀವೇ ಅನ್ಕೊಂತಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಪಾಸ್ ಮಾಡ್ತಾರೆ ಅಂತಂದು. ನೋಡಿ, ಆ ಥರ ಮ್ಯಾಟ್ರ್ ಏನಿರಲ್ಲ. ನೀವೇನಾದರೂ ಬರೋದಿದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಮಾತ್ರ ಪಾಸ್. ಓಕೆ, ಸುಮ್ಗೆ ಕೊಡೋಕೆ ಅವರು ಉತ್ತರಲ್ಲ. ಓಕೆ, ಸೊ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ, ತೆಲ್ಲಿ ಇಟ್ಕೋಬೇಡಿ. ಆ್ಯಂಡ್ ಪಾಸ್ ಮಾಡ್ತಾರೆ ಅಂತಂದು. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಸಿಂಪಲ್ ಅಂದರೆ ಏನದು ಎಂಪತಿ ಸಿಂಪತಿ ಏನು ಕೂಡ ವರ್ಕ್ ಆಗಲ್ಲ, ಅಂದರೆ ಕರುಣೆ ಅಂತ ಏನಾಗತ್ತೋ ಆ ರೀತಿ ವರ್ಕ್ ಆಗಲ್ಲ. ನೀವು ಎಕ್ಸಾಮ್ ಚೆನ್ನಾಗಿ ಬರೆದಿದ್ರೆ ಅಥವಾ ಪೇಜಸ್ ಎಲ್ಲ ಕೂಡ ಚೆನ್ನಾಗಿ ತುಂಬಿಸಿ ಬಂದಿದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೀವೇನು ಕೂಡ ಬರದೇ ಬಂತಂದ್ರೆ ಅವ್ರು ಯಾವ ರೀತಿ ಮಾರ್ಕ್ಸ್ ಕೊಡಬೇಕು ಅದಲ್ಲ. ಲೈಕ್ ಎಕ್ಸಾಂಪಲ್ ಹೇಳೋದಂದ್ರೆ ನಿಮ್ಗೆ ಏನು 35 ಮಾರ್ಕ್ಸ್ ಬರಬೇಕಂದ್ರೆ ನೀವು 32 33 ಹತ್ತಿರ ತೆಗೆತಂದರೆ ಇನ್ನೊಂದು ಏನೋ ಸ್ವಲ್ಪ ಬೇರೆ ಕಡೆ ಮಾರ್ಕ್ಸ್ ಹಾಕಿಬಿಟ್ಟು ಪಾಸ್ ಮಾಡಿಸ್ತಾರೆ. ಓಕೆ, 30. ಬಟ್ ನೀವು ಅದನ್ನೇ ಬರದಿಲ್ಲ ಅಂತಂದ್ರೆ ಯಾವ ರೀತಿ ಪಾಸ್ ಮಾಡ್ತಾರೆ? ಸೊ ಆಗಲ್ಲ. ಸೊ ಹಂಗಾಗಿ ನಿಮಗೆ ಬರಿಬೇಕಾಗಿದ್ದ ಆನ್ಸರೇ ನಿಮಗೆ ಮ್ಯಾಟ್ರ್ ಸರಿಯಾಗಿ ಗೊತ್ತಿಲ್ಲ. ಸೊ ಹಂಗಾಗಿ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಇವಾಗ SSLC ಎಕ್ಸಾಮ್ 3ಗೋಸ್ಕರ ನಿಮಗೋಸ್ಕರ ಪಾಸಿಂಗ್ ಪ್ಯಾಕೇಜ್ ಬಿಡ್ತಾ ಇದ್ದೀವಿ. ಓಕೆ, ಈಗ ನಿಮಗೆ ಇಲ್ಲಿಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಿದೆ ಅಲ್ವಾ, ಈ ನಂಬರ್ಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ ಪಾಸಿಂಗ್ ಪ್ಯಾಕೇಜ್ ಅಂತ ಹಾಕಿ. ಆ್ಯಂಡ್ ಅದಕ್ಕೆ ನೋಡಿ ನಾನು ಏನು ಹೇಳ್ತೇನೆ ಅಂದರೆ ಮಿನಿಮಮ್ ಚಾರ್ಜ್ ಅಂತ ಮಾಡಿದ್ವಿ. ನಾವು ಏನಕ್ಕೆ ಚಾರ್ಜ್ ಮಾಡಿದ್ವಿ ಅಂತಂದರೆ, ನೀವು ಫ್ರೀ ಬಿಟ್ಟರೆ ಅದನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಓದೋದೇ ಇಲ್ಲವ. ನೀವು ಅಟ್ಲೀಸ್ಟ್ ಚಾರ್ಜ್ ಮಾಡಿತ್ತಂದರೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಓದ್ತೀರ ಅಂತಂದ್ರೆ. ನಿಮಗೆ ಫೈನಲ್ ಎಕ್ಸಾಮ್ ಇದೆ, ಏನು ವರಿಬೇಡ, ಇದೊಂದು ಟೈಮ್ ಇರ್ತದೆ, ಬರ್ಕೋಬೋದು. ಮತ್ತೆ ನೀವೇನು ಫ್ರೀ ಕೊಟ್ಟಿದ್ದಾನೆ ಬಿಡು ಬರಿಬೋದು ಬಂದರೆ ಬರಿತೀರಾ. ಬಟ್ ಏನಾಗುತ್ತೆ ಅಂತಂದರೆ ನಿಮಗೆ ಸರಿಯಾಗಿ ಓದಲ್ಲ. ಓಕೆ, ತೊಗೋತೀರ ಬಟ್ ಸರಿಯಾಗಿ ಓದಲ್ಲ, ಯಾಕಂದರೆ ಫ್ರೀ ಬಂದಿರುತ್ತೆ. ಫ್ರೀ ಬಂದರೆ ನಿಮ್ಗೆ ವ್ಯಾಲ್ಯೂ ಇರಲ್ಲ ಅಂತ. ಸೊ ಅದಕ್ಕೆ ನಾವು ಭಾಳ ಮಾಡ್ತಿಲ್ಲ, ಮಿನಿಮಮ್ ಚಾರ್ಜ್ ಮಾಡ್ತಿದ್ವಿ. ಸೊ ಹಂಗಾಗಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ನಂಬರ್ಗೆ ಹೋಗ್ಬಿಟ್ಟು ನೀವು ಮೆಸೇಜ್ ಮಾಡಿದ್ರೆ ಪಾಸಿಂಗ್ ಪ್ಯಾಕೇಜ್ ಅದು ಖಂಡಿತವಾಗಿ ಕಳಿಸ್ಕೊಡ್ತೀನಿ. ಓಕೆ, ಸರಿ, ಇದಿಷ್ಟು ಓದ್ಕೋರಿ. ಓಕೆ, ಟೈಮನ್ನು ಶಾರ್ಟೇಜ್ ಭಾಳ ಟೈಮ್ ಇಲ್ಲ. ಓಕೆ, ಕೊನೆ ಎಕ್ಸಾಮು ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್.